ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್. 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಭಾರತದ ಬಹುತೇಕ ಮಾಧ್ಯಮಗಳು ತಮ್ಮ ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂಬ ಹಿರಿಮೆಯನ್ನು ಕಳೆದುಕೊಂಡಿವೆ. ಗೋಧಿ ಮೀಡಿಯಾಗಳು ಎಂಬ ಅಪಖ್ಯಾತಿಯೊಂದಿಗೆ ಮೋದಿ ಸರ್ಕಾರದ ಗೇಟ್ ಕೀಪರ್ಗಳು ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿವೆ. ಇಂತಹ ಹಣೆಪಟ್ಟಿ ಮತ್ತು ಅಪಖ್ಯಾತಿಯಿಂದ ಹೊರಗುಳಿದು ರವೀಶ್ ಕುಮಾರ್ನಂತಹ ದಿಟ್ಟ ಪತ್ರಕರ್ತರ ತಂಡ ಕಟ್ಟಿಕೊಂಡು ಪತ್ರಿಕೋದ್ಯಮದ ನೈತಿಕತೆಯನ್ನು ಉಳಿಸಿಕೊಂಡಿದ್ದ ಏಕೈಕ ಮುಖ್ಯವಾಹಿನಿ ಮಾಧ್ಯಮ ಅಂದರೆ ಅದು NDTV. ಆದರೆ ಈಗ ಅದು ಕೂಡ ಅದಾನಿಯ ಕೈ ಸೇರಿದೆ. ಗೋಧಿ ಮೀಡಿಯಾಗಳ ಗುಂಪಿಗೆ ಪಾದಾರ್ಪಣೆ ಮಾಡಿದೆ. ಪ್ರಣಯ್ ರಾಯ್ ಮತ್ತು ರಾಧಿಕಾ ರಾಯ್ ಅವರು NDTVಯನ್ನು ಕಟ್ಟಿ ಸದೃಢವಾಗಿ ಬೆಳೆಸಿದರು. ಮೋದಿ ಸರ್ಕಾರದ ಜನವಿರೋಧಿ ನೀತಿ ನಿಲುವು ಧೋರಣೆಗಳನ್ನು NDTV ತೀಕ್ಷ್ಣವಾಗಿ ವಿಮರ್ಶೆ ಮಾಡ್ತಿತ್ತು. ಜನರ ಎದುರು ಸತ್ಯವನ್ನು ತೆರೆದಿಡ್ತಿತ್ತು. ಅದೇ ಕಾರಣಕ್ಕಾಗಿ ಮೋದಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯೂ ಆಗಿತ್ತು. ಮೋದಿ ಸರ್ಕಾರವು NDTVಯನ್ನು ಹಣಿಯಲು ಶತಪ್ರಯತ್ನ ಮಾಡುತ್ತಲೇ ಇತ್ತು. ರಾಯ್ ದಂಪತಿ ವಿರುದ್ಧ ಹಣಕಾಸಿಗೆ ಸಂಬಂಧಿಸಿದಂತೆ ನಾನಾ ಆರೋಪಗಳನ್ನು ಮಾಡಿ ಆದಾಯ ತೆರಿಗೆ ಇಲಾಖೆ CBIಗಳನ್ನು ಚೂಬಿಟ್ಟು ತನ್ನ ಕಾರ್ಯಸಾಧನೆಯಲ್ಲಿ ಯಶಸ್ವಿಯೂ ಆಯಿತು. NDTV ರಾಯ್ ದಂಪತಿಯಿಂದ ಅದಾನಿ ಕೈ ಸೇರುವಂತೆ ಮಾಡಿತು. ಆದರೆ ನಿಧಾನವಾಗಿಯಾದರೂ ಸತ್ಯ ಜಯಿಸುತ್ತದೆ ಎಂಬಂತೆ ರಾಯ್ ದಂಪತಿ ತಮ್ಮ ವಿರುದ್ಧದ ಆರೋಪಗಳಿಂದ ಈಗ ಮುಕ್ತರಾಗಿದ್ದಾರೆ. ರಾಯ್ ದಂಪತಿ ವಿರುದ್ಧ ಆದಾಯ ತೆರಿಗೆ ಅಂದರೆ IT ಇಲಾಖೆ ದಾಖಲಿಸಿದ ಪ್ರಕರಣ ಮತ್ತು ನೋಟಿಸನ್ನು ದೆಹಲಿ ಹೈಕೋರ್ಟ್ ರದ್ದುಗೊಳಿಸಿದೆ. ಮಾತ್ರವಲ್ಲದೆ ಇಲಾಖೆಯ ಕ್ರಮವು ನಿರಂಕುಶವಾದಿ ನ್ಯಾಯವ್ಯಾಪ್ತಿಯನ್ನು ಮೀರಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ನ್ಯಾಯಾಲಯವು IT ಇಲಾಖೆಗೆ 2 ಲಕ್ಷ ರು ದಂಡ ವಿಧಿಸಿದೆ. ಈ ಹಣವನ್ನು ದಂಪತಿಯ ನ್ಯಾಯಾಲಯದ ವೆಚ್ಚಕ್ಕೆ ಸಾಂಕೇತಿಕ ವೆಚ್ಚವಾಗಿ ಪಾವತಿಸುವಂತೆ ಸೂಚಿಸಿದೆ. ರಾಯ್ ದಂಪತಿ ತಮ್ಮ RRPR ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೂಲಕ 2009-10ರಲ್ಲಿ ಕೆಲವು ಬಡ್ಡಿ ರಹಿತ ಸಾಲಗಳನ್ನು ಪಡೆದಿದ್ದಾರೆ. ಆ ಮೂಲಕ ವಂಚಿಸಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಅಲ್ಲದೆ ಸಾಲದ ಹಣವನ್ನು ತಮ್ಮ ಆದಾಯವೆಂದು ಉಲ್ಲೇಖಿಸಿಲ್ಲ ಎಂಬ ಕಾರಣಕ್ಕಾಗಿ IT ಇಲಾಖೆ ಇಬ್ಬರಿಗೂ 2011ರಲ್ಲಿ ಸಾಲ ಮತ್ತು ಆದಾಯ ಮರುಮೌಲ್ಯಮಾಪನ ನೋಟಿಸನ್ನು ನೀಡಿತ್ತು. ಆ ಮರುಮೌಲ್ಯಮಾಪನವು 2013ರಲ್ಲಿ ಪೂರ್ಣಗೊಂಡಿತ್ತು. ಆದಾಗ್ಯೂ 2016ರಲ್ಲಿ ಮತ್ತೊಮ್ಮೆ ನೋಟಿಸ್ ನೀಡಲಾಗಿತ್ತು. ಇನ್ನು ನೋಟಿಸ್ ವಿರುದ್ಧ ರಾಯ್ ದಂಪತಿಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಅವರ ಅರ್ಜಿಯ ವಿಚಾರಣೆ ನಡೆಸಿರುವ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ದಿನೇಶ್ ಮೆಹ್ತಾ ಮತ್ತು ವಿನೋದ್ ಕುಮಾರ್ ಅವರಿದ್ದ ಪೀಠವು ನೋಟಿಸನ್ನು ರದ್ದುಗೊಳಿಸಿದೆ, ಇಲಾಖೆಗೆ ದಂಡ ವಿಧಿಸಿದೆ. ಏನಿದು ಪ್ರಕರಣ? ಪ್ರಣಯ್ ರಾಯ್ ಮತ್ತು ರಾಧಿಕಾ ರಾಯ್ ಅವರ RRPR ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು 2008 ಮತ್ತು 2009ರಲ್ಲಿ ICICI ಬ್ಯಾಂಕ್ನಿಂದ ಸುಮಾರು 375 ಕೋಟಿ ರೂಪಾಯಿ ಸಾಲ ಪಡೆದಿತ್ತು. ಆ ಸಾಲದ ಮೊತ್ತದಲ್ಲಿ ಸಂಸ್ಥೆಯು ಪ್ರಣಯ್ ರಾಯ್ಗೆ ಸುಮಾರು 70 ಕೋಟಿ ರು ಮತ್ತು ರಾಧಿಕಾ ರಾಯ್ಗೆ 60 ಕೋಟಿ ರು ಅಧಿಕ ಹಣವನ್ನು ಬಡ್ಡಿರಹಿತ ಸಾಲವಾಗಿ ನೀಡಲಾಗಿತ್ತು. ಆ ಹಣವನ್ನು ದಂಪತಿ NDTVಯ ಷೇರುಗಳನ್ನು ಖರೀದಿಸಲು ಅಥವಾ ಇತರ ಉದ್ದೇಶಗಳಿಗೆ ಬಳಸಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಅಲ್ಲದೆ 2009ರಲ್ಲಿ RRPR ಸಂಸ್ಥೆಯು ಸಾಲದ ಸೆಟಲ್ಮೆಂಟ್ ಮಾಡಿಕೊಂಡಿತ್ತು. ಈ ವೇಳೆ ಬ್ಯಾಂಕ್ಗೆ ಸುಮಾರು 48 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು 2009-10ರ ಆರ್ಥಿಕ ವರ್ಷದಲ್ಲಿ ದಂಪತಿಗಳು IT ರಿಟರ್ನ್ ಸಲ್ಲಿಸಿದರು. ಅದರಲ್ಲಿ ತಾವು RRPR ಕಂಪನಿಯಿಂದ ಪಡೆದ ಸಾಲವನ್ನು ಸಾಲದ ಬಾಬ್ತಿನಲ್ಲಿ ಉಲ್ಲೇಖಿಸಿದರು. ಆದರೆ ಆದಾಯ ಇಲಾಖೆಯು RRPR ಸಂಸ್ಥೆಯಿಂದ ಪಡೆದ ಸಾಲವು ನಿಜವಾದ ಸಾಲವಲ್ಲ, ಅದು ಅವರಿಗೆ ಸಂಸ್ಥೆಯು ನೀಡಿದ ಲಾಭ ಅಥವಾ ಆದಾಯವೆಂದು ಪರಿಗಣಿಸಬೇಕು. ಯಾಕೆಂದರೆ ಕಂಪನಿಯು ಬಡ್ಡಿರಹಿತವಾಗಿ ನೀಡಿರುವುದು ತೆರಿಗೆ ತಪ್ಪಿಸುವಿಕೆ ಅಥವಾ ಆದಾಯವನ್ನು ಮರೆಮಾಚುವ ಪ್ರಯತ್ನ ಎಂದು ವಾದಿಸಿತ್ತು. ಬಡ್ಡಿರಹಿತ ಸಾಲವನ್ನು ಆದಾಯವೆಂದು ಭಾವಿಸಿದ IT ಇಲಾಖೆಯು ತನ್ನ ಮೇಲ್ನೋಟದ ಅಂದಾಜಿನ ಮೇಲೆಯೇ 2011ರಲ್ಲಿ ದಂಪತಿಗೆ ಪ್ರತ್ಯೇಕ ನೋಟಿಸನ್ನು ನೀಡಿತು. ಅವರ ಆದಾಯವನ್ನು ಮರುಮೌಲ್ಯಮಾಪನ ಮಾಡುವಂತೆ ಸೂಚನೆ ನೀಡಿತು. ದಾಖಲೆಗಳ ಪರಿಶೀಲನೆಗಳು ಮುಗಿದ ಬಳಿಕ ಸಾಲಗಳ ಸರಿಯಾದ ವಿವರಗಳು ಮತ್ತು ತೆರಿಗೆಗಳ ಮೌಲ್ಯಮಾಪನವನ್ನು ಮುಗಿಸಿತು. ಆದಾಗ್ಯೂ ಕೇಂದ್ರದಲ್ಲಿ BJP ಅಧಿಕಾರಕ್ಕೆ ಬಂದ ಬಳಿಕ ಇದೇ ವಿಚಾರವಾಗಿ 2016ರ ಮಾರ್ಚ್ನಲ್ಲಿ ದಂಪತಿಗೆ ಮತ್ತೆ IPC ಸೆಕ್ಷನ್ 148ರ ಅಡಿಯಲ್ಲಿ ಪ್ರತ್ಯೇಕ ಮರುಮೌಲ್ಯಮಾಪನ ನೋಟಿಸನ್ನು ಜಾರಿ ಮಾಡಿತು. ಈ ನೋಟಿಸ್ಗಳ ವಿರುದ್ಧ ಪ್ರಣಯ್ ರಾಯ್ ಮತ್ತು ರಾಧಿಕಾ ರಾಯ್ ಅವರು ದೆಹಲಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಬಡ್ಡಿರಹಿತ ಸಾಲ ಮತ್ತು ಆದಾಯದ ವಿಚಾರವಾಗಿ ಈಗಾಗಲೇ ಪರಿಶೀಲನೆ ನಡೆದು ಮೌಲ್ಯಮಾಪನವನ್ನು ನಡೆಸಲಾಗಿದೆ. ಆದರೂ ಮತ್ತೊಮ್ಮೆ ಅದೇ ವಿಚಾರವಾಗಿ ನೋಟಿಸನ್ನು ನೀಡಲಾಗಿದೆ, ಮರುಮೌಲ್ಯಮಾಪನಕ್ಕೆ ಸೂಚಿಸಲಾಗಿದೆ. ಇದು ಕಾನೂನು ಬಾಹಿರ, ಅನ್ಯಾಯ ಹಾಗೂ ತೊಂದರೆ ಕೊಡುವ ಧೋರಣೆಯಾಗಿದೆ. ಅಲ್ಲದೆ ಸಂವಿಧಾನದ ಅನುಚ್ಛೇದ 14 ಮತ್ತು 19 ಹಾಗೂ 300A ಉಲ್ಲಂಘಿಸಲಾಗಿದೆ ಎಂದು ದಂಪತಿಗಳು ವಾದಿಸಿದರು. ಅವರ ವಾದ ಆಲಿಸಿದ್ದ ನ್ಯಾಯಾಲಯವು 2017ರಲ್ಲಿ ನೋಟಿಸ್ ಮತ್ತು ಮರುಮೌಲ್ಯಮಾಪನಕ್ಕೆ ತಡೆ ನೀಡಿತ್ತು. ಹೀಗಿದ್ದರೂ ಬರೋಬ್ಬರಿ 9 ವರ್ಷಗಳ ವಿಚಾರಣೆ ಬಳಿಕ ರಾಯ್ ದಂಪತಿಯ ಅರ್ಜಿಯ ವಿಚಾರಣೆಯನ್ನು ದೆಹಲಿ ಹೈಕೋರ್ಟ್ ಪೂರ್ಣಗೊಳಿಸಿದೆ.
ಹಳೆಯ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಎರಡನೇ ಬಾರಿ ನೋಟಿಸ್ ನೀಡುವುದು ಅನ್ಯಾಯಯುತ ಮತ್ತು ಕಾನೂನು ಬಾಹಿರವಾಗಿದೆ. ಇದು ದಂಪತಿಗೆ ತೊಂದರೆ ಮತ್ತು ಹಿಂಸೆ ಕೊಡುವ ಕ್ರಮವಾಗಿದೆ. ಹೊಸ ಅಧಿಕಾರಿ ತನ್ನದೇ ಭಿನ್ನ ಅಭಿಪ್ರಾಯ ಹೊಂದಿದ್ದಕ್ಕಾಗಿ ಈಗಾಗಲೇ ಮುಗಿದಿರುವ ಮೌಲ್ಯಮಾಪನವನ್ನು ಮತ್ತೆ ತೆರೆಯಲಾಗದು. ಇಲಾಖೆಯ ಕ್ರಮವು ಅರಾಜಕತೆಗೆ ಕಾರಣವಾಗುತ್ತದೆ ಎಂದು ಹೇಳಿದೆ. ಇಲಾಖೆಗೆ ಈಗಾಗಲೇ 2 ಲಕ್ಷ ರು ದಂಡವನ್ನು ವಿಧಿಸಿದೆ. ರಾಯ್ ದಂಪತಿ ಎದುರಿಸಿದ್ದು ಇದೊಂದೇ ಪ್ರಕರಣವಲ್ಲ. ಸುಪ್ರೀಂ ಕೋರ್ಟ್ನಿಂದ ಪಂಜರದ ಗಿಳಿ ಎಂದು ಪದೇ ಪದೇ ಚೀಮಾರಿ ಹಾಕಿಸಿಕೊಂಡಿರುವ ಸಿಬಿಐ ಕೂಡ 2017ರಲ್ಲಿ ಮತ್ತೊಂದು ಪ್ರಕರಣ ದಾಖಲಿಸಿತ್ತು. ಇದೇ ಆದಾಯ ತೆರಿಗೆ ಮತ್ತು ಮೌಲ್ಯಮಾಪನ ವಿಚಾರಗಳನ್ನಿಟ್ಟುಕೊಂಡು ರಾಯ್ ದಂಪತಿ ವಿರುದ್ಧ ಕ್ವಾಂಟಮ್ ಸೆಕ್ಯೂರಿಟೀಸ್ ಲಿಮಿಟೆಡ್ನ ಸಂಜಯ್ ದತ್ ಅವರು ದೂರು ದಾಖಲಿಸಿದರು. ಅವರ ದೂರಿನ ಆಧಾರದಲ್ಲಿ ಆರ್ಥಿಕ ಅಕ್ರಮಗಳು, ಕ್ರಿಮಿನಲ್ ಪಿತೂರಿ, ವಂಚನೆ, ಬ್ಯಾಂಕಿಂಗ್ ನಿಯಮಗಳ ಉಲ್ಲಂಘನೆಗೆ ಸಂಬಂಧಿಸಿದ ಕಾನೂನುಗಳ ಅಡಿಯಲ್ಲಿ ಸಿಬಿಐ ಪ್ರಕರಣ ದಾಖಲಿಸಿಕೊಂಡಿತ್ತು. ಎನ್ಡಿಟಿವಿ ಕಚೇರಿ ಮತ್ತು ರಾಯ್ ದಂಪತಿಯ ಮನೆಗಳ ಮೇಲೆ ದಾಳಿ ನಡೆಸಿತ್ತು. ಸುಮಾರು 7 ವರ್ಷಗಳ ಕಾಲ ರಾಯ್ ದಂಪತಿಗೆ ಆಗಾಗ್ಗೆ ತೊಂದರೆ ಕೊಟ್ಟ ಸಿಬಿಐ 2024ರ ಅಕ್ಟೋಬರ್ನಲ್ಲಿ ದಂಪತಿ ವಿರುದ್ಧದ ಪ್ರಕರಣದಲ್ಲಿ ಸಾಕಷ್ಟು ಪುರಾವೆಗಳಿಲ್ಲವೆಂದು ನ್ಯಾಯಾಲಯಕ್ಕೆ ಮುಕ್ತಾಯ ವರದಿ ಸಲ್ಲಿಸಿತು. 2024ರ ನವೆಂಬರ್ನಲ್ಲಿ ಸಿಬಿಐನ ಮುಕ್ತಾಯ ವರದಿಯನ್ನು ನ್ಯಾಯಾಲಯ ಅಂಗೀಕರಿಸಿತು. ಇಬ್ಬರನ್ನ ಈಗ ದೋಷಮುಕ್ತವೆಂದು ಘೋಷಿಸಿತು. ಆದರೆ ಆದಾಯ ಇಲಾಖೆ ಮತ್ತು ಸಿಬಿಐ ನೀಡಿದ ಮಾನಸಿಕ ಕಿರುಕುಳಗಳು ಹಾಗೂ ಈ ಸಂಸ್ಥೆಗಳ ಹಿಂದಿದ್ದ ರಾಜಕೀಯ ಒತ್ತಡದಿಂದಾಗಿ ರಾಯ್ ದಂಪತಿ ಎನ್ಡಿಟಿವಿಯನ್ನು ಕಳೆದುಕೊಂಡರು. ಭಾರತದಲ್ಲಿ ಗೋಧಿ ಮೀಡಿಯಾಗಳ ನಡುವೆ ನೈಜ ಪತ್ರಿಕೋದ್ಯಮ ನಡೆಸುತ್ತಿದ್ದ ಎನ್ಡಿಟಿವಿಯು ರಾಯ್ ದಂಪತಿಯ ಕೈತಪ್ಪಿ ಕಾರ್ಪೊರೇಟ್ ಕೂಳರ ಕೈಗೆ ಸೇರಿದೆ. ಈಗ ಅದೇ ಗೋಧಿ ಮೀಡಿಯಾಗಳ ಗುಂಪಿಗೆ ಎನ್ಡಿಟಿವಿ ಕೂಡ ಸೇರಿದೆ. ಇದು ಇವರಿಬ್ಬರಿಗೆ ಮಾತ್ರವಲ್ಲ, ನೈಜ ಪತ್ರಿಕೋದ್ಯಮವನ್ನು ಎದುರು ನೋಡುತ್ತಿದ್ದ ಪ್ರತಿಯೊಬ್ಬ ಭಾರತೀಯರಿಗೂ ಆದ ನಷ್ಟ ಇದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.